ಕಟ್ಕೊಂಡಿರುತ್ತಲ್ವ, ಸೊ ಸೇಫ್ ಇರಲ್ಲ. ಹಂಗೂ ತುಂಬ ಫ್ಯಾಮಿಲಿಗಳೆಲ್ಲ ಇಳಿದು ಅಲ್ಲಿ ಹೋಗಿ ಆಟ ಆಡೋದಕ್ಕೆ ಅಂತ ಹೇಳಿ ಇಳಿದಿದ್ರು. ನೋಡ್ತಾ ಇರ್ಬೋದು, ಅಲ್ಲಿ ಹಾಕಿದ್ದೀನಿ ವೀಡಿಯೋಸು, ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ಮತ್ತು ನನ್ನ ಮಗಳೂ ಹೋಗ್ತೀನಿ ಅಂತ ಹೇಳಿದ್ಲು, ಮತ್ತು ಭಯ ಪಟ್ಕೊಂಡು ಬಂದ್ಬಿಟ್ಲು. ಇವಾಗ ನೋಡಿ ಒಬ್ರು ಅಂಕಲ್ ಹೆಂಗೆ ಬೀಳ್ತಾರೆ ಅಂತ ಹೇಳಿ ಅವ್ರ ಮಗನ್ನ ಹತ್ಸಿದ್ರು. ಬಟ್ ಅವರು ಸಡನ್ ಕಲ್ ಮೇಲೆ ಕಾಲಿಡಕ್ಕೆ ಹೋದ್ರು. ನಾನು ಯಾಕೆ ಹೇಳಿದೆ ಅಂತಂದರೆ, ಕಲ್ ಮೇಲೆ ಕಾಲಿ ಇಡಬೇಡಿ ಜಾರತ್ತೆ ಅಂತ ಹೇಳಿ. ಈ ತರ ಕಲ್ ಮೇಲೆ ಪಾಚಿ ಕಟ್ಟಿರ್ತಾರ, ಅದ್ರ ಮೇಲೆ ಖಂಡಿತ ಜಾರತ್ತೆ. ಅದಕ್ಕೆ ಆಗ್ತಾ ಇಲ್ಲ. ಅಲ್ಲೇ ಇಳಿಯೋದು ಒಂದು ಜಾಗ ಇದೆ, ಅಲ್ಲಿ ಇಳಿದ್ರೆ ಸಾಕು ಮೀನುಗಳು ಏನು ಮಾಡ್ತಾ ಇದ್ದಾವೆ, ಫುಲ್ ಬಂದು ಕಾಲ್ಗೆ ಮುತ್ಕೊಂಡ್ಬಿಡ್ತಾ ಇದ್ದಾವಂತೆ. ಸೊ ಅದಕ್ಕೋಸ್ಕರ ನನ್ನ ಮಗಳು ಇಳಿದವಳು ಅಲ್ಲಿ ಕಾಲಿಟ್ಟ ತಕ್ಷಣ ಬಂದು ಎಲ್ಲ ಮುತ್ಕೊಂಡ್ಬಿಟ್ಟಿದ್ದಾವೆ ಮೀನುಗಳು. ಕಚ್ತಲ್ಲ, ಆ ಸೆನ್ಸೇಷನ್ಗೆ ಭಯ ಪಟ್ಕೊಂಡ್ಬಿಟ್ಟು ನಾನು ಇಳಿಯಲ್ಲ ಅಂತ ಹೇಳಿ ಭಯ ಪಟ್ಕೊಂಡ್ಬಿಟ್ಲು. ಮತ್ತು ನನ್ನ ಕೋಸಿಸ್ಟ್ರ್ ಮಗಳು ಇಳಿತೀನಿ ಅಂತ ಹೇಳಿ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ಲು, ಅವಳು ಕೂಡ ಇಳಿಲಿಲ್ಲ. ಬಟ್ ನಮ್ಮ ಕೋಸಿಸ್ಟ್ರ್ ಮಗ ಇದ್ದಾನಲ್ಲ ಚಿಕ್ಕವನು, ಇವನಂತೂ ತುಂಬ ಖುಷಿಯಿಂದ ನೀರು ನೋಡಿದ ತಕ್ಷಣ ಫುಲ್ ಖುಷಿಯಾಗಿ ಅಷ್ಟೊಂದು ಚಳಿಯಲ್ಲಿ ನಡುಗ್ತಾ ಇದ್ರು ನಾನು ನೋಡ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದ. ಅಲ್ಲೇ ಒಂದು ಪುಟ್ಟ ಕಲ್ಲಿತ್ತು, ಅಲ್ಲೇ ಅವನ್ನ ಕೂರಿಸಿದ್ರು, ಮತ್ತೆ ಕರ್ಕೊಬಂದ್ಬಿಟ್ಟಿದ್ರು ಫಸ್ಟ್ ಕೂರಿಸಿ, ಮತ್ತೆ ನಾನು ಇರಲೇಬೇಕು ಅಂತೇಳಿ ಹಠ ಮಾಡ್ತಿದ್ದ ಅವನು. ಸೊ ಅದಕ್ಕೋಸ್ಕರ ಸ್ವಲ್ಪ ಎಂಜಾಯ್ ಮಾಡಲಿ ಅಂತೇಳಿ ಕರ್ಕೊಂಡೋಗಿ ಕೂರಿಸ್ತಾರೆ. ಮತ್ತೆ ನೋಡ್ತಾ ಇರ್ಬೋದು, ಇವಾಗ ವಾಪಸ್ ಕೊಡ್ತಾ ಇದ್ದಾರೆ. ಬಟ್ ಅವ್ನು ಬರಲ್ಲ, ನೀನು ಹೋಗ್ಲೇಬೇಕು ನಾನು ಮತ್ತೆ ಅಂತೇಳಿ ಹೇಳ್ತಾ ಇದ್ದಾನೆ. ಇವಾಗ ಇವು ನನ್ನ ಕೋಸಿಸ್ಟ್ರ್ ಹತ್ರ ಕೊಟ್ಬಿಟ್ಟು ಅವನನ್ನು ಅವ್ರ ಮಗಳನ್ನ ಇಳಿಸ್ಬೇಕು ಅಂತ ಹೇಳಿ ನೋಡ್ತಾರೆ. ಬಟ್ ಆದರೆ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಫಿಶ್ಗಳಂತೂ ಮೀನುಗಳು ತುಂಬ ಹೋಗಿ ಕಾಲ್ಗೆಲ್ಲ ಮುತ್ಕೊಂಡ್ಬಿಡ್ತಾವೆ ಮಕ್ಕಳಿಗೆ. ಸೊ ಅವು ಭಯ ಪಟ್ಕೊಂಡ್ಬಿಟ್ಟು ಯಾರೂ ಇಳಿಯೋಕೆ ಹೋಗ್ತಾ ಇಲ್ಲ. ದೊಡ್ಡವರಾದರೆ ಸ್ವಲ್ಪ ನಮಗೇನು ಗೊತ್ತಾಗಲ್ಲ ಅಲ್ವಾ, ಮಕ್ಕಳದು ಎಳೆ ಕಾಲ್ಗಳಲ್ವಾ. ಸೊ ಅದಕ್ಕೋಸ್ಕರ ಭಯ ಪಟ್ಕೊತಾರೆ ಅಂತೇಳಿ ನಾವು ಇಳ್ಸೋಕೆ ಹೋಗಲಿಲ್ಲ, ಫೋರ್ಸ್ ಮಾಡಲಿಲ್ಲ. ತುಂಬ ನೀರಿತ್ತು ನಿಜವಾಗ್ಲೂ, ನಾವು ಬಂದಾಗಂತೂ ಇಷ್ಟು ಹರಿತಾನೆ ಇರಲಿಲ್ಲ. ಈ ಕಡೆ ಇಲ್ಲೊಂದು ಗ್ಯಾಂಗ್ ನಿಂತಿದ್ದಾರಲ್ಲ, ಅದ್ರ ಹಿಂದೆ ಒಂದು ಕಲ್ಲು ಕಾಣಿಸ್ತಾ ಇದೆ ನೋಡಿ, ಆ ಕಲ್ಲನ್ನೆಲ್ಲ ಸುತ್ತಕೊಂಡು ಆ ಕಡೆಗೆ ಹೋಗಿದ್ವಿ ನಾವು ನೋಡೋದಕ್ಕೆ ಅಂತೇಳಿ. ಅದು ನೀರು ಬೀಳ್ತಾ ಇದ್ದಿಲ್ಲ ಆ ಜಾಗಕ್ಕೇನೆ ಲಾಸ್ಟ್ ಇಯರ್ ಬಂದಾಗ, 1-2 ಇಯರ್ಸ್ ಬ್ಯಾಕು. ಬಟ್ ಇವಾಗಂತೂ ನಿಜ ತುಂಬ ರಶ್ ಇದೆ. ನಮ್ಮ ಹಸ್ಬೆಂಡ್ ಆ್ಯಕ್ಚುಲಿ ನೋಡಿ, ನಾನು ಇವಾಗ ಹೇಳಿದ್ದೀನಿ ಆಲ್ರೆಡಿ ನಿಲ್ಲಿಸ್ಬೇಡಿ ಕಲ್ ಮೇಲೆ ಅಂತೇಳಿ, ಹಂಗಿದ್ರೂ ಪಾಚಿ ಕಟ್ಟರೋ ಕಲ್ ಮೇಲೆ ನಿಲ್ಸೋಕೆ ಹೋಗ್ತಾ ಇದ್ದಾರೆ. ತುಂಬ ಟ್ರೈ ಮಾಡಿದ್ರು ಅವಳನ್ನು ಇಳಿಸ್ಬೇಕು ಅಂತ ಹೇಳಿ, ಬಟ್ ಅವಳು ಇಳಿಲಿಲ್ಲ. ಬಟ್ ನಮ್ಮನೇಲಿ ಆ್ಯಕ್ಚುಲಿ ನೀರಲ್ಲಿ ಎಂಜಾಯ್ ಮಾಡಿದ್ವಿ ಒಬ್ಬನೇ ಅಂತ ಅನಿಸುತ್ತೆ. ತುಂಬ ನಡುಗ್ತಾ ಇದ್ದ ಅವನು, ಚಳಿಗೆ ಹೋದಕ್ಕೂ ಸಿಕ್ಕಾಪಟ್ಟೆ ಚಳಿ ಇತ್ತು. ಮತ್ತು ನಾವು ಹೋಗಿದ್ದ ಟೈಮಲ್ಲೇ ಕರೆಕ್ಟಾಗಿ ಮಳೆನೂ ಕೂಡ ಬಂತು. ಸೊ ಅದರಿಂದ ತುಂಬ ಚಳಿ ಆಗಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಏನು ಭಯ ಇತ್ತು ಅಂತ ಹೇಳಿದ್ರೆ, ಸಡನ್ ಓವರ್ಫ್ಲೋ ಬಂದರೆ ವಾಟರು, ಒಂದೊಂದು ಕಡೆ ನೋಡಿದ್ದೀವಲ್ವ ಕ್ಲೌಡ್ ಬಸ್ಟ್ ಥರ ಆಗಿ ಸಡನ್ ವಾಟರ್ ಫಾಲ್ಸು ತುಂಬ ನೀರು ಬಂದ್ಬಿಡುತ್ತೆ, ಆ ಥರ ಏನಾದರೂ ಆದರೆ ಅಂತ ಭಯ ಆಗ್ತಾಯಿತ್ತು. ಬಟ್ ಏನೂ ಆಗಲಿಲ್ಲ, ದೇವರ ಕೃಪೆ ಅಂತ ಅನಿಸುತ್ತೆ. ನನ್ನ ಪ್ರಕಾರ ಏನನ್ಸಿದ್ದು ಅಂತ ಹೇಳಿದ್ರೆ, ಈ ಜಾಗನ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ, ಲೇಡೀಸ್ಗೆ ನಿಜವಾಗ್ಲೂ ಚೇಂಜಿಂಗ್ ರೂಮ್ ಇಲ್ಲ. ಚೇಂಜಿಂಗ್ ರೂಮ್ ಇದೆ, ಬಟ್ ಅಲ್ಲೆಲ್ಲ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ